ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ರಾಯರನ್ನ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ರೀತಿ ರಾಯರನ್ನ ಪೂಜೆ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಇದೇ ರೀತಿ ರಾಯರನ್ನ ಪೂಜೆ ಮಾಡ್ತಾ ಬಂದರೆ ನಿಮಗೂ ಕೂಡ ಆದಷ್ಟು ಬೇಗನೆ ರಾಯರ ಅನುಗ್ರಹ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯವರ ಮೇಲೆ ಸಿಗುತ್ತೆ. ಈ ಒಂದು ಪೂಜೆನ ನೀವು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ತಾ ಬಂದರೆ ನಿಮ್ಮೆಲ್ಲ ಇಷ್ಟಾರ್ಥಗಳು, ಸಕಲ ಇಷ್ಟಾರ್ಥಗಳು, ನೀವೇನೇ ಅಂದ್ಕೊಂಡು ಈ ಒಂದು ವ್ರತನ ಶುರು ಮಾಡಿರ್ತೀರಾ, ಅದು ಆ ವ್ರತ ಮುಗಿಯೋದ್ರೊಳಗೆ ಕೂಡ ನಿಮಗೆ ಆ ಒಂದು ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ. ರಾಯರು ಅದನ್ನು ನಿಮಗೆ ಕರುಣಿಸ್ತಾರೆ. ಇನ್ನು ಈ ಒಂದು ಪೂಜೆನ ಯಾವ ರೀತಿಯಾಗಿ ಮಾಡಬೇಕು ಅಂತ ಅಂದರೆ, ಈ ಒಂದು ಪೂಜೆನ ನೀವು 3 ಗುರುವಾರ ಮಾಡಬೇಕಾಗತ್ತೆ. ಈ ಗುರುವಾರ ಶುರು ಮಾಡಿದರೆ ಮತ್ತು ಮುಂದಿನ ಗುರುವಾರನೇ ಈ ಒಂದು ಪೂಜೆನ ಮಾಡಬೇಕಾಗತ್ತೆ. ಅದರ ಮುಂದಿನ ಗುರುವಾರ ನೀವು ಮತ್ತೊಂದು ಪೂಜೆನ ಮಾಡಬೇಕಾಗತ್ತೆ. ಇನ್ನು ಈ ಒಂದು ಪೂಜೆನ ಹೆಣ್ಣು ಮಕ್ಕಳು ಮಾಡ್ತಾ ಇದ್ದರೆ ನಿಮ್ಮ ಮಂತ್ಲಿ ಪೀರಿಯಡ್ಸ್ ಏನಿರುತ್ತೆ ಅದು ಮುಗಿದ ಮುಂದಿನ ಗುರುವಾರ ಶುರು ಮಾಡಿ. ಯಾಕಂತಂದರೆ 3 ವಾರ ನಿಮಗೆ ಸಿಗತ್ತೆ. ನೀವು ಅದ್ರ ಮಧ್ಯದಲ್ಲೇ ಯಾವಾಗಲಾದ್ರು ಮಾಡಿದ್ರೆ ಮತ್ತೆ ಮಿಡ್ಲಲ್ಲಿ ಪೀರಿಯಡ್ಸ್ ಬಂದು ನಿಮಗೆ ಪೂಜೆ ಮತ್ತೆ ಅರ್ಧದಲ್ಲೇ ನಿಂತು ಹೋಗುತ್ತೆ. ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ಪೂಜೆನ ಹುಡುಗರು ಮಾಡಿದ್ರೆ ನೀವು ಯಾವ ಗುರುವಾರ ಬೇಕಾದರೂ ಶುರು ಮಾಡುವುದು, ಯಾವುದೇ ತೊಂದರೆ ಕೂಡ ಇಲ್ಲ. ಇನ್ನೊಂದು ಸ್ನೇಹಿತರೆ, ನೀವು ಈ ಒಂದು ವ್ರತನ ಶುರು ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಸಂಪೂರ್ಣವಾಗಿ ರಾಯರನ್ನು ನಂಬಬೇಕು. ಮೊದಲು ನಿಮ್ಮ ರಾಯರ ಮೇಲೆ ನಂಬಿಕೆನೇ ಇಲ್ಲ, ಭಕ್ತಿನೇ ಇಲ್ಲ, ಇದೊಂದು ವ್ರತ ಮಾಡಿಬಿಡೋಣ ಅಂತ ಮಾಡಿದರೆ ನಿಮ್ಮ ವ್ರತ ಪೂರ್ಣ ಆಗೋದಿಲ್ಲ, ನಮ್ಮ ಇಷ್ಟಾರ್ಥಗಳು ಪ್ರಾಪ್ತಿ ಆಗೋದಿಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫಸ್ಟು ಅದ್ರ ಮೇಲೆ ನಂಬಿಕೆ ಇರಬೇಕು. ಹಾಗೆ ನೀವು ಫಸ್ಟ್ ರಾಯರನ್ನು ನಂಬಬೇಕು. ರಾಯರ ಮೇಲೆ ಸಂಪೂರ್ಣವಾಗಿ ಭಕ್ತಿಯಿಂದ ನಾನು ಈ ಕೆಲಸನ ರಾಯರು ನಂಬಿ ಮಾಡಿದರೆ ನನ್ನ ಈ ಕೆಲಸ ಸಂಪೂರ್ಣ ಆಗುತ್ತೆ ಅಂತ ಹೇಳಿ ನಿಮಗೆ ವಿಶ್ವಾಸ ಇದ್ದು ಈ ಒಂದು ವ್ರತನ ಶುರು ಮಾಡಿ. ಮತ್ತು ಆದಷ್ಟು ಭಕ್ತಿ ಮತ್ತು ಶ್ರದ್ಧೆನ ರಾಯರ ಮೇಲಿಡಿ. ಯಾವುದೇ ಸಂದೇಹದಿಂದ ಈ ಒಂದು ವ್ರತನ ಮಾಡಬೇಡಿ. ಇದು ಆಗುತ್ತೋ ಇಲ್ವೋ, ರಾಯರು ಇದ್ದಾರೋ ಇಲ್ವೋ ಅಂಥೇಳಿ ಈ ಒಂದು ವ್ರತನ ಮಾಡಬೇಡಿ. ನೀವು ಯಾವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಒಂದು ವ್ರತನ ಮಾಡ್ತೀರಾ, ರಾಯರು ಖಂಡಿತವಾಗ್ಲೂ ನಿಮಗೆ ಒಲಿತಾರೆ. ನಿಮಗೆ ಏನು ಇಷ್ಟಾರ್ಥಗಳು ಇದೆ ಅದು ನಿಮಗೆ ಪೂರ್ಣಗೊಳಿಸ್ತಾರೆ. ನೀವು ಈ ವ್ರತವನ್ನು 3 ವಾರದಲ್ಲಿ ಮುಗಿಸುವಷ್ಟರಲ್ಲಿ. ಇನ್ನು ವ್ರತವನ್ನು ನೀವು ನಿಮ್ಮ ಮನೆಯ ಒಳಿತಿಗಾಗಿ, ಇಲ್ಲ ನಿಮಗೆ ಯಾವುದಾದ್ರು ಒಳಿತಿಗಾಗಿ, ಕೆಲಸ ಸಿಗಬೇಕು, ಇಲ್ಲ ಅಂದರೆ ಮದುವೆ ಆಗಬೇಕು, ಇಲ್ಲ ಏನೋ ಖರೀದಿ ಮಾಡಬೇಕು ಅಂತ ಇರ್ತೀರ. ಕೆಲವ್ರು ಮನೆ ಖರೀದಿ ಮಾಡಬೇಕಂತಿರ್ತಾರೆ, ಕೆಲವ್ರು ಜಾಗ ಖರೀದಿ ಮಾಡಬೇಕಂತಿರ್ತಾರೆ, ಕೆಲವ್ರು ಕಾರ್ ತಗೋಬೇಕಂತ ಇರ್ತಾರೆ. ಇನ್ನು ಕೆಲವರಿಗೆ ತುಂಬ ವರ್ಷದಿಂದ ಮದುವೆ ಆಗಿರಲ್ಲ, ನಮ್ಮ ಮದುವೆ ಆಗಲಿ ಅಂತೇಳಿ ಈ ಒಂದು ವ್ರತನ ಮಾಡ್ತಾರೆ. ಇನ್ನು ಕೆಲವ್ರಿಗೆ ತುಂಬ ದಿನಗಳಿಂದ ಕೆಲಸನೇ ಸಿಗ್ತಾ ಇರಲ್ಲ, ಎಷ್ಟು ಅಡ್ಡಾಡಿದ್ರು ಕೂಡ ಕೆಲಸ ಸಿಗೋಕ್ಕೋಸ್ಕರ ಈ ಒಂದು ವ್ರತನ ಮಾಡ್ಬೋದು. ಹೀಗೆ ಒಳ್ಳೆಯದಕ್ಕೆ ಈ ಒಂದು ವ್ರತನ ನೀವು ಶುರು ಮಾಡಬೇಕು. ಯಾರ್ದೋ ಕೆಟ್ಟದಾಗಲಿ, ಅವ್ರ ಮನೆ ನಾಶವಾಗಿ ಹೋಗಲಿ, ಇಲ್ಲ ಅವರಿಗೇನೋ ಒಂದು ಆಗಲಿ ಅಂತ ಹೇಳಿ ಈ ಒಂದು ವ್ರತನ ನೀವು ಮಾಡಿದ್ರೆ ಅದು ಸಂಪೂರ್ಣ ಆಗೋದಿಲ್ಲ. ಇನ್ನು ಈ ಒಂದು ವ್ರತವನ್ನು ಮಾಡಲು ಏನೇನು ಪೂಜಾ ಸಾಮಗ್ರಿಗಳು ಬೇಕು ಅಂತ ಅಂದರೆ, ಒಂದು ಮಣೆ, ಆಮೇಲೆ ರಾಯರ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೇಲಿ ಯಾವುದಿದೆ ಅದೇ ನಡೆಯುತ್ತೆ. ಇನ್ನು 2 ದೀಪ, ಹಾಗೆ ತುಪ್ಪ ಬೇಕಾಗುತ್ತೆ. ತುಪ್ಪದ ದೀಪ ಹಚ್ಚಿದ್ರೇ ಒಳ್ಳೆಯದು. ಮತ್ತು ಈ ಪೂಜೆಗೆ ಮುಖ್ಯವಾಗಿ ತುಪ್ಪದ ದೀಪ ಹಚ್ಚಬೇಕಾಗತ್ತೆ. ನಿಮಗೆ ತುಪ್ಪದ ದೀಪ ಹಚ್ಚೋಕೆ ಕಷ್ಟ ಆಗುತ್ತೆ, ತುಂಬ ನಮಗೆ ತುಪ್ಪದ ದೀಪ ಹಚ್ಚೋಷ್ಟು ಅನುಕೂಲ ಇಲ್ಲ ಅನ್ನೋರು ಎಣ್ಣೆ ದೀಪ ಹಚ್ಚಿ ಪರವಾಗಿಲ್ಲ. ರಾಯರು ಒಲಿಯೋದು ಭಕ್ತಿಗೆ, ಅಂದರೆ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು. 10 ರೂಪಾಯಿಗೇನೋ ಒಂದು ಪ್ಯಾಕೆಟ್ ಸಿಗುತ್ತೆ. 3 ಗುರುವಾರ ಅಂತಂದರೆ ನಿಮ್ಗೆ 6 ಪ್ಯಾಕೆಟ್ ಮುಗ್ದೋಗುತ್ತೆ, 60 ರೂಪಾಯಿ. ಇಲ್ಲ ಅಂತಂದರೆ ಇದು ನಾನು ತುಪ್ಪದ ದೀಪದ್ದೇ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದರಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಕಡಿಮೆ ರೇಟಲ್ಲೇ ನಿಮಗೆ ಸಿಗುತ್ತೆ. ಇಲ್ಲ ನೀವು ಒಳ್ಳೆ ತುಪ್ಪ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಮನೆಯಲ್ಲಿದೆ ಅಂತ ಅಂದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು. ಇನ್ನು 2 ತೆಂಗಿನಕಾಯಿ ಬೇಕಾಗತ್ತೆ. ಸಿಪ್ಪೆ ಇರುವಂಥ ತೆಂಗಿನಕಾಯಿ, ಈಗ ಸಿಪ್ಪೆ ಸುಲಿದಿರಲ್ಲ ನೋಡಿ ಆ ತೆಂಗಿನಕಾಯಿ. ನಾನು ಬೇಕಾದರೆ ಫೋಟೋನ ಇಲ್ಲಿ ಹಾಕಿರ್ತೀನಿ ವಿಡಿಯೋದಲ್ಲಿ, ನೀವು ನೋಡ್ಕೋಬೋದು ಯಾವ ರೀತಿ ಅಂತೇಳಿ. ನಿಮಗೆ ಒಂದು ವೇಳೆ ಸಿಪ್ಪೆ ಇರೋ ತೆಂಗಿನಕಾಯಿ ಸಿಕ್ಕಿಲ್ಲ ಅಂತಂದರೆ ಸಿಪ್ಪೆ ಇಲ್ಲದೆ ಇರೋದು ನಾವು ಅಡುಗೆಗೆಲ್ಲ ಏನು ತರ್ತೀವಿ ಅದನ್ನೇ ನೀವು ಕೂಡ ಯೂಸ್ ಮಾಡ್ಕೋಬೋದು. ಸಿಪ್ಪೆ ಇರೋ ತೆಂಗಿನಕಾಯಿ
ತುಂಬ ದಿನ ಇಡ್ಬೋದು ಅಂತ ಹೇಳಿ ಅಷ್ಟೇ. ಯಾಕಂದರೆ ನಾವು 3 ವಾರಗಳ ಕಾಲ ಅದೊಂದು ಕಾಯಿನ ಇಟ್ಟಿರ್ತೀವಲ್ವ, ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದು ಸಿಪ್ಪೆ ಇರೋ ತೆಂಗಿನಕಾಯಿ. ನಿಮಗೆ ಸಿಕ್ಕಲಿಲ್ಲ ಅಂತ ಅಂದರೆ ಬೆಳೆದಿರೋ ತೆಂಗಿನಕಾಯಿನ ತೊಗೊಬನ್ನಿ, ಸಿಪ್ಪೆ ಇಲ್ಲದೆ ಇರೋದು. ಯಾಕಂದರೆ 3 ವಾರಗಳ ಕಾಲ ಇಡಬೇಕಲ್ವ, ಅದೇನು ಆಗಬಾರ್ದು ಅಂದರೆ ಬೆಳೆದಿರುವಂಥ ತೆಂಗಿನಕಾಯಿನ ತೊಗೊಬನ್ನಿ. ಇನ್ನು ಶ್ರೀಗಂಧ, ರಾಯರಿ ಮುಖ್ಯವಾಗಿ ಶ್ರೀಗಂಧ ಹಚ್ತಾರೆ, ಅರಿಶಿನ ಕುಂಕುಮ ಹಚ್ಚಲ್ಲ. ಗಂಧ ನೀವು ಮನೇಲೇ ತೆಗೆದ್ಬಿಟ್ಟು ರಾಯರಿಗೆ ಹಚ್ಬೋದು. ಆಮೇಲೆ ತುಳಸಿ ಮಾಲೆ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಇನ್ನು ಈ ಒಂದು ಪೂಜೆನ ಹೇಗೆ ಮಾಡೋದು ಅಂತ ಅಂದರೆ, ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಏನು ಮಡಿಯಿಂದ ಇರ್ತೀರಾ, ಆ ಮಡಿಯಿಂದ ಸ್ನಾನ ಮಾಡಾದಮೇಲೆ ದೇವ್ರ ಮನೆಗೆ ಹೋಗಿ ದೇವ್ರ ಮನೆಯೆಲ್ಲ ಸ್ವಚ್ಛಗೊಳಿಸಿ ಒಂದು ರಂಗೋಲಿನ ಹಾಕಿ, ರಾಯರನ್ನು ಎಲ್ಲಿ ಇಡ್ತೀರಾ ಅದ್ರ ಕೆಳಗಡೆ ಒಂದು ರಂಗೋಲಿನ ಹಾಕಿ ಒಂದು ಮಣೆನ ಇಡಿ. ಆಮೇಲೆ ಮಣೆಯ ಮೇಲೆ ಒಂದು ತಟ್ಟೆನ ಇಡಬೇಕಾಗತ್ತೆ. ತಟ್ಟೆಯನ್ನು ಇಟ್ಟು ಅದ್ರ ಮೇಲೆ ರಾಯರ ಮೂರ್ತಿನ ಇಡಿ. ಅಂದರೆ ಇವಾಗ ಕೆಲವ್ರ ಹತ್ರ ಮೂರ್ತಿ ಇಲ್ಲ ಅನ್ನೋರು ಮಣೆ ಮೇಲೆ ತಟ್ಟೆ ಏನು ಬೇಡ, ರಾಯರ ಫೋಟೋನೇ ನೀವು ಡೈರೆಕ್ಟಾಗಿ ಇಡ್ಬೋದು. ಆಮೇಲೆ ರಾಯರಿಗೆ ಗಂಧ ಹಚ್ಚಿ ತುಳಸಿಯನ್ನು ಮುಡಿಸಿ, ನಿಮಗೆ ರಾಯರಿಗೆ ಹಳದಿ ಹೂಗಳು ಕೂಡ ಶ್ರೇಷ್ಠವಾದದ್ದು, ರಾಯರಿಗೆ ಪ್ರಿಯವಾದದ್ದು. ನೀವು ಹಳದಿ ಹೂಗಳು ಕೂಡ ಮುಡಿಸ್ಬೋದು. ಆದರೆ ಈ 3 ವಾರ ಏನಿರುತ್ತೆ, ತುಳಸಿ ಮಾಲೆ ಅಥವಾ ತುಳಸಿ ಎಲೆನ ರಾಯರಿಗೆ ಮುಡಿಸಿ. ರಾಯರಿಗೆ ಪ್ರಿಯವಾದದ್ದು ತುಳಸಿ ಎಲೆ. ಶ್ರೀ ಕೃಷ್ಣ ಪರಮಾತ್ಮನಿಗೆ ಏನು ತುಳಸಿ ಎಲೆ ಇಷ್ಟನೋ ಹಾಗೆ ರಾಯರು ಕೂಡ ಕೃಷ್ಣ ಪರಮಾತ್ಮನ ಒಂದು ಅಂಶ ಆದ್ದರಿಂದ ರಾಯರು ಕೂಡ ತುಳಸಿ ಎಲೆ ಪ್ರಿಯವಾದದ್ದು. ಇನ್ನು ಆ ಮಣೆಯ ಅಕ್ಕಪಕ್ಕ, ತಟ್ಟೆ ಅಕ್ಕಪಕ್ಕ 2 ತೆಂಗಿನಕಾಯಿನ ಇಡಿ. ಈಗ ನಾನು ಈ ಫೋಟೋನ ಹಾಕಿರ್ತೀನಿ ನೋಡಿ ಹೆಂಗೆ ಇಡಬೇಕು ಅಂತೇಳಿ. ಆಮೇಲೆ ಅದ್ರ ಅಕ್ಕಪಕ್ಕ ರಾಯರ ಕಡೆ ಮುಖ ಮಾಡಿ ನೀವು ತುಪ್ಪದ ದೀಪನ ಹಚ್ಚಬೇಕಾಗತ್ತೆ. ದೀಪ ಏನು ನಮ್ಮ ಕಡೆ ಮುಖ ಮಾಡಿರ್ಬಾರ್ದು, ರಾಯರ ಕಡೆ ಮುಖ ಮಾಡಿ ನೀವು ತುಪ್ಪದ ದೀಪನ ಹಚ್ಚಬೇಕು. ಹಚ್ಚಿ ನಿಮ್ಗೆ ಏನು ಮನಸ್ಸಲ್ಲಿ ನಿಮಗೆ ಏನು ಕಷ್ಟ ಇದೆ, ನೀವು ಏನು ಕೆಲಸ ಆಗಬೇಕು ಎಲ್ಲದನ್ನು ನೀವು ರಾಯರ ಹತ್ರ ನೀವು ಮನಸ್ಸು ಬಿಚ್ಚಿ ಹೇಳ್ಕೊಬೋದು. ಮನಸ್ಸಲ್ಲೇ ಹೇಳ್ಕೊಳ್ಳಿ ರಾಯರ ಹತ್ರ, ನಂಗೆ ಇಂಥದ್ದೊಂದು ಕಷ್ಟ ಇದೆ ರಾಯರೇ, ನನಗೆ ನೀವೇ ಗತಿ, ನಿಮ್ಮ ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ರಾಯರೇ, ನೀವೇ ಇದನ್ನು ಕೊಡಬೇಕು, ನನಗೆ ಇದು ನೀವೇ ನಡೆಸ್ಕೊಡ್ಬೇಕು ಅಂಥೇಳಿ ನೀವು ರಾಯರ ಹತ್ರ ನೀವು ಭಕ್ತಿಯಿಂದ ಬೇಡ್ಕೊಳ್ಳಿ. ಅದಾದ ನಂತರ ನೀವು ರಾಯರ ಮಂತ್ರವನ್ನು ಪಠಿಸಬೇಕಾಗುತ್ತೆ. ನಿಮ್ಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಈ ಒಂದು ಮಂತ್ರವನ್ನು ಪಠಿಸಬೇಕು. 3 ಬಾರಿ, 5 ಬಾರಿ, 7 ಬಾರಿ, 9 ಬಾರಿ, 11 ಬಾರಿ, 21 ಬಾರಿ, 21 ಬಾರಿ ಜಪಿಸಿದ್ರೆ ಶ್ರೇಷ್ಠ. ಕೆಲವ್ರು ಪಾಪ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ನಮಗೆ ಅಷ್ಟು ಬಾರಿ ಎಲ್ಲ ಆಗಲ್ಲ ಅಂತ ಅನ್ನೋರು ನಿಮ್ಗೆ ಎಷ್ಟು ಸಾಧ್ಯನೋ 3 ಬಾರಿ ಕೂಡ ನೀವು ಜಪಿಸ್ಬೋದು. ಆದರೆ ಭಕ್ತಿಯಿಂದ ಮನಸ್ಸಲ್ಲಿ ಬೇರೆ ಯಾವುದೂ ಆಲೋಚನೆ ಇಲ್ಲದೆ ರಾಯರನ್ನೇ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಜಪಿಸಿ. ಯಾವುದು ಮಂತ್ರ ಅಂತ ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರವನ್ನು ಭಕ್ತಿಯಿಂದ ರಾಯರನ್ನು ನೆನೆಸ್ಕೊಂಡು ನೀವು ಹೇಳಬೇಕಾಗತ್ತೆ. ಇದಾದ ನಂತರ ನೀವು ನಿಮ್ಮದೆಲ್ಲ ಕಷ್ಟವನ್ನು ರಾಯರಿಗೆ ಹೇಳಿ ಸ್ವಲ್ಪ ಹೊತ್ತು ರಾಯರ ಮುಂದೆ ನೀವು ಕೂತ್ಕೊಂಡು ರಾಯರಿಗೆ ನೀವು ಪೂಜೆನ ಮಾಡಬೇಕಾಗತ್ತೆ. ಇನ್ನು ಕೆಲಸಕ್ಕೆ ಹೋಗೋರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಮನೇಲಿರೋರು ನಿಮ್ಮ ಮನೆ ಹತ್ರ ರಾಯರ ದೇವಸ್ಥಾನ ಅಥವಾ ರಾಯರ ಮಠ ಇದ್ದರೂ ಕೂಡ ನೀವು ಆ ದಿನ ಹೋಗಿ ಬರ್ಬೋದು. ಇಲ್ಲ ಆಗಿಲ್ಲ ಅಂತ ಅಂದರೂ ಪರವಾಗಿಲ್ಲ. ಹೀಗೆ ಈ ಒಂದು ಗುರುವಾರ ಪೂಜೆ ಮಾಡ್ತೀರಾ. ಆಮೇಲೆ ಸಂಜೆ ಏನಿರುತ್ತೆ ಅವತ್ತಿನ ದಿನ ಸಂಜೆ ಮನೆಯ ಹೊರಗಡೆ 2 ದೀಪನ ಹಚ್ಚಿ. ತುಪ್ಪದ ದೀಪ ಹಚ್ಚಬೇಕಂತ ಏನಿಲ್ಲ, ನೀವು ನಾರ್ಮಲಿ ಎಣ್ಣೆ ದೀಪನೇ ನೀವು ಮನೆಯ ಹೊರಗಡೆ ಬಾಗಿಲಲ್ಲಿ ಹಚ್ಚಬೇಕಾಗತ್ತೆ. ಇನ್ನು ಇದೇ ಥರ ಮುಂದಿನ ಗುರುವಾರನೂ ಪೂಜೆ ಮಾಡಬೇಕಾಗತ್ತೆ. ಅದ್ರ ಮುಂದಿನ ಗುರುವಾರ 3ನೇ ಗುರುವಾರ ನೀವು ವಿಶೇಷವಾಗಿ ರಾಯರಿಗೆ ಪೂಜೆ ಮಾಡಬೇಕಾಗತ್ತೆ. ಇದೇ ರೀತಿ ನೀವು ಕಾಯಿ ಏನಿಟ್ಟಿರ್ತೀರ ಅದನ್ನು 3 ಗುರುವಾರದ ಹಾಗೆ ತೆಗಿಯೋ ಹಾಗಿಲ್ಲ, ಅದು ಅದೇ ಜಾಗದಲ್ಲೇ ಇರಬೇಕು. ಮತ್ತು ನೀವೆಲ್ಲ ಕೇಳ್ತೀರಾ ಆ ಕಾಯಿನ ಏನು ಮಾಡಬೇಕು, ಪ್ರತಿ ವಾರ ತೆಗಿಬೇಕಾ ಅಂತ. ಇಲ್ಲ, ಫಸ್ಟಿನ ದಿನ ಏನು ಇಟ್ಟಿರ್ತೀರ ಕಾಯಿನ ಅದೇ 3ನೇ ಗುರುವಾರ ತನಕನೂ ಅದನ್ನು ಇಟ್ಟಿರಬೇಕು. 3ನೇ ಗುರುವಾರ ಹಾಗೆ ಮಡಿಯಿಂದ ಬಂದು ರಾಯರಿಗೆ ಪೂಜೆ ಮಾಡ್ತಿರಲ್ಲ, ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡ್ತೀರಾ ಅಲ್ವಾ. ಹಾಗೆ ರಾಯರಿಗೆ ಆ ದಿನ ನೀವೇನಾದರೂ ಒಂದು ಸಿಹಿ ನೈವೇದ್ಯನ ಮಾಡಿ ರಾಯರಿಗೆ ಇಡಬೇಕಾಗತ್ತೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಸಿಹಿ ನೈವೇದ್ಯ ನೀವು ಪೂಜೆಗೆ ಮೊದಲಲ್ಲ
ರಾಯರಿಗೆ ತುಪ್ಪ ದೀಪ ಹಚ್ಚಿ ನೀವು ಪೂಜೆ ಏನು ಮಾಡ್ತೀರಾ ಅದಾದ ನಂತರ ಆ ಕಾಯಿ ಏನಿರುತ್ತೆ ಅದನ್ನು ಸಿಪ್ಪೆ ಸುಲಿದ್ಬಿಟ್ಟು ಅದರಲ್ಲಿ ನೀವು ಸಿಹಿ ತಿಂಡಿ ಏನಾದರೂ ಮಾಡಿ ನೀವು ರಾಯರಿಗೆ ನೈವೇದ್ಯ ಇಟ್ಟು ಮತ್ತೊಂದು ಬಾರಿ ಪೂಜೆ ಮಾಡಿ ನೀವು ಆ ಸಿಹಿ ನೈವೇದ್ಯ ಉಳಿದಿರೋ ನೈವೇದ್ಯ ಏನಿರುತ್ತೆ ನಿಮ್ಮ ಮನೆ ಹತ್ರ ಹಸು ಇದ್ದರೆ ಹಸು ಕೊಟ್ಟರೆ ತುಂಬ ಶ್ರೇಷ್ಠವಾದದ್ದು. ನೀವು ಹಸುಗಾದರೂ ಕೊಡ್ಬೋದು. ಇನ್ನು ಕೆಲವ್ರ ಮನೆ ಹತ್ರ ಹಸು ಬರಲ್ಲ ಅಂತಂದರೆ ಮನೇಲಿ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವರು ಇಲ್ಲ ಯಾರಾದರೂ ನಿರ್ಗತಿಕರು ಇರ್ತಾರಲ್ಲ ಅವ್ರಿಗೆ ಕೊಟ್ಟರೆ ನಿಮ್ಮ ಒಂದು ಈ ವ್ರತ ಪೂರ್ಣ ಆಗುತ್ತೆ. ಇನ್ನು ಕೆಲವರಿಗೆ ನಂಗೆ ಸಿಹಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವು ನಿಮ್ಮ ಮನೆ ಹತ್ರ ರಾಯರ ಮಠ ಅಥವಾ ರಾಯರ ದೇವಸ್ಥಾನ ಏನಿರುತ್ತೆ ಅಲ್ಲಿ ಹೋಗಿ ಅಲ್ಲಿನ ಪುರೋಹಿತರು ಇರ್ತಾರಲ್ಲ ಅವರಿಗೆ ಹೇಳಬೇಕು, ನಾನು ಈ ಥರ ಒಂದು ವ್ರತ ಮಾಡಿದ್ದೆ, ಈ ಒಂದು ಕಾಯನ್ನು ನೈವೇದ್ಯಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿ ಬಂದರೆ ಅವರು ಅದನ್ನು ನೈವೇದ್ಯಕ್ಕೆ ಬಳಸ್ಕೋತಾರೆ. ಇನ್ನು 3ನೇ ಗುರುವಾರ ಬೆಳಗ್ಗೆ ಪೂಜೆ ಮಾಡ್ತೀರಾ, ನೈವೇದ್ಯ ಮಾಡ್ತೀರಾ, ಆ ದಿನ ನೀವು ರಾಯರ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ರಾಯರಿಗೆ ಅಲ್ಲಿ ಹೋಗಿ ನಾನು ಈ ಥರ ಒಂದು ವ್ರತ ಮಾಡಿದ್ದೆ ರಾಯರೇ, ಈ ಥರ ಮುಗ್ದಿದೆ ಇವತ್ತಿಗೆ, ನೀವೇ ನನಗೆ ನನ್ನ ಬೇಡಿಕೆ ಏನಿದೆ ಅದನ್ನು ನಡೆಸ್ಕೊಡ್ಬೇಕು ರಾಯರೇ ಅಂಥೇಳಿ ಭಕ್ತಿಯಿಂದ ಬೇಡ್ಕೊಳ್ಳಿ. ನಿಮ್ಗೆ ಆ 3ನೇ ವಾರದ ಒಳಗಡೆ ನೀವು ಏನು ಅಂದ್ಕೊಂಡು ಪೂಜೆ ಶುರು ಮಾಡಿರ್ತೀರ ಅದು ನೆರವೇರಿರುತ್ತೆ. ಇನ್ನು ಒಂದು ವೇಳೆ 3ನೇ ವಾರದೊಳಗೆ ನೆರವೇರಿಲ್ಲ ಅಂದರೆ ಬೇಜಾರಾಗಬೇಡಿ. ನಿಮಗೆ ನೀವು ಬೇಡ್ಕೊಂಡಿದ್ದು ನೆರವೇರಕ್ಕೆ ಟೈಮ್ ತೊಗೋಬೋದು. ಆದರೆ ಖಂಡಿತವಾಗ್ಲೂ ನೀವು ಯಾವುದೋ ಒಂದು ಕೆಲಸನ ಅಂದ್ಕೊಂಡು ವ್ರತ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೆರವೇರುತ್ತೆ. 3 ವಾರ ಏನಿರುತ್ತೆ, 21 ದಿನಗಳು ಏನಿರುತ್ತೆ ಅದ್ರ ಒಳಗಡೆನೆ ನಿಮಗೆ ರಾಯರು ನೀವು ಅಂದ್ಕೊಂಡಿದ್ದನ್ನು ನೆರವೇರಿಸಿರ್ತಾರೆ. ಆಮೇಲೆ 3ನೇ ವಾರ ರಾಯರ ದೇವಸ್ಥಾನಕ್ಕೆ ಹೋಗಿ ರಾಯರನ್ನ ದರ್ಶನ ಪಡೆದುಕೊಂಡು 3 ಸಾರಿ ಪ್ರದಕ್ಷಿಣೆ ಹಾಕಿ ರಾಯರ ಕೃಪೆಗೆ ಪಾತ್ರರಾಗಿ ಬನ್ನಿ. ಇನ್ನು ನಿಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಮನೆಯಲ್ಲೇ ಕೂಡ ನೀವು ಭಕ್ತಿಯಿಂದ ವ್ರತನ ಮಾಡ್ಬೋದು. 3ನೇ ದಿನ ಸಿಹಿ ಮಾಡಿ ಹಸುವಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಇಲ್ಲ ನಿರ್ಗತಿಕರಿಗೆ ನೀವು ಕೊಡಬೇಕಾಗತ್ತೆ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಯಾರಿಗಾದರೂ ಕಷ್ಟ ಇರುತ್ತೆ ಅಲ್ವಾ, ಅವರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಈ ವ್ರತ ಮಾಡೋದ್ರಿಂದ ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ. ಅವ್ರು ಏನು ಅಂದ್ಕೊಂಡು ಶುರು ಮಾಡ್ತಾರೆ ಅವ್ರಿಗೂ ಕೂಡ ನೆರವೇರುತ್ತೆ. ಇನ್ನು ಯಾರೆಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಇದ್ದೀರಾ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಮಾಡಿ ರಾಯರಿಗೆ ಕೃತಜ್ಞತೆಯನ್ನು ತಿಳಿಸಿ.